ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಾಳೆ ದಿನ ಆಚರಣೆ ಮಾಡುವಂಥ ಅಂದರೆ ಸೋಮವಾರ ಏಪ್ರಿಲ್ 13ನೇ ತಾರೀಕು ಆಚರಣೆ ಮಾಡುವಂತಹ ಏಕಾದಶಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಒಂದು ಏಕಾದಶಿಗೆ ವರುಧಿನಿ ಏಕಾದಶಿ ಅಂತ ಕರೆಯಲಾಗುತ್ತೆ. ಹಾಗೆ ಇದನ್ನು ಸೌಭಾಗ್ಯ ಪ್ರದಾಯಿನಿ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ. ಯಾಕಂದರೆ ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡೋದ್ರಿಂದ ಸೌಭಾಗ್ಯ ಪ್ರಾಪ್ತಿಯಾಗೋದ್ರ ಜೊತೆಗೆ ಸ್ತ್ರೀ ಹತ್ಯಾ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ಈ ಒಂದು ಏಕಾದಶಿಯನ್ನು ಯಾರೆಲ್ಲ ಒಂದು ಸ್ತ್ರೀ ದೋಷಗಳಿದೆಯಾ ಜಾತಕದಲ್ಲಿ ಅಥವಾ ಸ್ತ್ರೀ ಹತ್ಯಾ ದೋಷಗಳಿದೆಯಾ ಈ ರೀತಿ ಬಹಳಷ್ಟು ಜನ ಕೇಳ್ತಿದ್ದಾರೆ. ಹಾಗಾಗಿ ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡಿ ಸ್ತ್ರೀ ಹತ್ಯಾ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅನ್ನುವ ಒಂದು ನಂಬಿಕೆ ಇದೆ. ಇನ್ನು ಈ ಒಂದು ಏಕಾದಶಿಯ ಮಹತ್ವವೇನಿದೆ, ಹಾಗೆ ಏಕಾದಶಿ ಆಚರಣೆಗೆ ಶುಭ ಮುಹೂರ್ತಗಳೇನಿದೆ ಇದರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮಗೆ ಕೃಷ್ಣ ಪಕ್ಷದ ದಶಮಿ ಅಂದರೆ ಕೃಷ್ಣ ಪಕ್ಷದಲ್ಲಿ ನಾವು ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡ್ತಿರೋದು. ಇನ್ನು ದಶಮಿ ತಿಥಿ ಅಂದರೆ ಇವತ್ತು ಭಾನುವಾರ ನಮಗೆ ದಶಮಿ ತಿಥಿ ಆರಂಭ ಆಗಿದೆ. ಇವತ್ತು ಮಧ್ಯರಾತ್ರಿ 1:17 ಕೂಡ ದಶಮಿ ತಿಥಿ ಇರುತ್ತೆ. ಅದಾದ ನಂತರ ನಮಗೆ ಏಕಾದಶಿ ತಿಥಿ ಆರಂಭ ಆಗುವಂಥದ್ದು. ನಂತರ ನಮಗೆ ಸಂಪೂರ್ಣ ದಿನ ಅಂದರೆ ನಾಳೆ ಸೋಮವಾರ ಸಂಪೂರ್ಣ ದಿನ ನಮಗೆ ಏಕಾದಶಿ ತಿಥಿ ಪ್ರಾಪ್ತಿ ಇರುತ್ತೆ. ಇದು ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಜೊತೆಗೆ ನಮಗೆ ಏಕಾದಶಿ ತಿಥಿ ಮುಗಿಯೋದು ಕೂಡ ಮಧ್ಯರಾತ್ರಿ 1:09 ಅಲ್ಲಿವರೆಗೂ ಕೂಡ ನಮಗೆ ಏಕಾದಶಿ ತಿಥಿ ಪ್ರಾಪ್ತಿ ಇರುತ್ತೆ. ಪ್ರತಿಯೊಬ್ಬರು ಕೂಡ ಏಕಾದಶಿ ಆಚರಣೆಯನ್ನು ಮಾಡಿ ನಂತರ ನಮಗೆ 14ನೇ ತಾರೀಕು ದ್ವಾದಶಿ ಆಚರಣೆಯನ್ನು ಮಾಡಬೇಕು. ಅಂದರೆ ಪಾರಣೆಯನ್ನು ಮಾಡುವಂಥದ್ದಿರುತ್ತೆ. ಏಕಾದಶಿ ದಿನ ಉಪವಾಸದ ಆಚರಣೆಯನ್ನು ಮಾಡಿಕೊಳ್ಬೇಕು. ಇನ್ನು ಈಗಾಗಲೇ ನಿಮಗೆ ಉಪವಾಸದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಈರುಳ್ಳಿ ಬೆಳ್ಳುಳ್ಳಿ ಮಾಂಸಾಹಾರ ಆಹಾರಗಳನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಮುಖ್ಯವಾಗಿ ಅನ್ನವನ್ನು ತಿನ್ನೋ ಹಾಗೆ ಇಲ್ಲ. ಇದು ಏಕಾದಶಿಯ ಒಂದು ನಿಯಮ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರಿಗೆ ಉಪವಾಸವನ್ನು ಮಾಡಲಿಕ್ಕೆ ತೀರನೇ ಸಾಧ್ಯ ಇಲ್ಲ ಅನ್ನೋರು ಕನಿಷ್ಠ ಪಕ್ಷ ಅವತ್ತಿನ ದಿನ ಅನ್ನವನ್ನಾದರೂ ಕೂಡ ಸೇವನೆಯನ್ನು ಮಾಡಬೇಡಿ. ಈ ರೀತಿ ಕೂಡ ನೀವು ಆಚರಣೆಯನ್ನು ಮಾಡ್ಬೋದು. ಆದರೆ ಇದು ಉಪವಾಸ ಅಂತ ಅನ್ನಿಸ್ಕೊಳ್ಳಲ್ಲ, ಆಯಿತಾ? ಈ ರೀತಿ ಆದರೂ ನೀವು ಮಾಡ್ಬೋದು. ನೀವೇನಾದರೂ ಉಪವಾಸವನ್ನು ಆಚರಣೆಯನ್ನು ಮಾಡ್ತೀರಾ ಅಂದರೆ ನೀರನ್ನು ಕುಡಿದೇ ಉಪವಾಸವನ್ನು ಮಾಡೋರು ಕೂಡ ಇದ್ದಾರೆ. ಹಾಗೆ ಹಣ್ಣು ಹಾಲುಗಳನ್ನು ತೆಗೆದುಕೊಂಡು ಉಪವಾಸವನ್ನು ಕೂಡ ಮಾಡೋರು ಕೂಡ ಇದ್ದಾರೆ. ಹಾಗಾಗಿ ನಿಮ್ಮ ದೇಹದ ಶಕ್ತಿ ಅನುಸಾರವಾಗಿ ನಿಮ್ಮ ಒಂದು ಮಾನಸಿಕ ಶಕ್ತಿ ಅನುಸಾರವಾಗಿ ನೀವು ಉಪವಾಸವನ್ನು ಸಾಧ್ಯವಾದಷ್ಟು ಮಾಡ್ಕೊಳ್ಳಿ. ಯಾವುದೇ ರೀತಿ ಗೊಂದಲಗಳಿಟ್ಕೊಂಡು ಅಥವಾ ಆರೋಗ್ಯದ ಸಮಸ್ಯೆಗಳನ್ನು ಇಟ್ಕೊಂಡು ಅರ್ಧಕ್ಕೆ ಮಾಡಿ ಅದನ್ನು ಬಿಡುವಂಥದ್ದಾಗಲಿ ಅಥವಾ ತೊಂದರೆಗಳು ಬಂದು ನಮ್ಗೆ ಸಾಧ್ಯ ಆಗದೇ ಇಲ್ಲ ಅಂತ ಹೇಳಿ ಬಿಡುವಂಥದ್ದು ಬದಲಾಗಿ ನೀವು ನಿಮ್ಗಾಗಲ್ಲ ಅನ್ನೋದು ನಿಮ್ಮ ದೇಹಕ್ಕೆ ಗೊತ್ತೇ ಇರುತ್ತೆ. ಹಾಗಾಗಿ ನಿಮಗೆ ಯಾವ ರೀತಿ ನಿಮ್ಮ ಒಂದು ದೇಹ ಹೇಳುತ್ತೆ ಆ ರೀತಿಯಲ್ಲಿ ಕೇಳಿ ಸಾಧ್ಯವಾದಷ್ಟು ಉಪವಾಸದ ಆಚರಣೆಯನ್ನು ಮಾಡಿದಾಗ ಅಥವಾ ಏಕಾದಶಿ ವ್ರತಗಳ ಆಚರಣೆಯನ್ನು ಮಾಡಿದಾಗ ಭಗವಂತನ ನಾಮಸ್ಮರಣೆ ಅತಿ ಮುಖ್ಯ. ಹಾಗಾಗಿ ನಾಮಜಪಗಳನ್ನು ಸಾಧ್ಯವಾದಷ್ಟು ನೀವು ಮಾಡ್ಕೊಳ್ಬೋದು. ಇದು ಸರಳವಾಗಿ ಮಾಡುವಂಥ ಏಕಾದಶಿಯ ಒಂದು ಉಪವಾಸದ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಇನ್ನು ಈ ಒಂದು ಏಕಾದಶಿಯ ಮಹತ್ವವೇನಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಕೂಡ ಕೇಳ್ತೀರಾ. ಸಾಮಾನ್ಯವಾಗಿ ಸೂರ್ಯೋದಯದ ಒಂದು ಉದಯ ಕಾಲ ಏನಿದೆ ಅದಾದ ನಂತರ ನೀವು ಉಪವಾಸದ ಸಂಕಲ್ಪವನ್ನು ತೆಗೆದುಕೊಳ್ಬೇಕಾಗತ್ತೆ. ನಾವು ಇವತ್ತು ದಶಮಿಯಲ್ಲೇ ಒಂದು ಹೊತ್ತು ರಾತ್ರಿ ಆಹಾರವನ್ನು ಬಿಟ್ಟು ಒಂದು ಸಂಕಲ್ಪವನ್ನು ಮಾಡಿರ್ತೀವಿ. ಇವತ್ತು ದಶಮಿ ಆಚರಣೆ, ನಾಳೆ ದಿನ ಏಕಾದಶಿ ಆಚರಣೆಯನ್ನು ಮಾಡಿರ್ತೀವಿ ಅಂತ ಹೇಳಿ ನಾವು ಸಂಕಲ್ಪವನ್ನು ಮಾಡ್ಕೊಂಡಿರ್ತೀವಿ. ಬೆಳಗ್ಗೆ ಪೂಜೆಗೂ ಮುಂಚೆ ಕೂಡ ಒಂದು ಸಂಕಲ್ಪವನ್ನು ಮಾಡಿ ಇವತ್ತು ವರುಧಿನಿ ಏಕಾದಶಿ ಆಚರಣೆಯನ್ನು ಮಾಡ್ತಿದ್ದೀನಿ. ಹಾಗಾಗಿ ಒಂದು ಶಕ್ತಿ ಅನುಸಾರವಾಗಿ ನಾನು ಉಪವಾಸದ ಆಚರಣೆಯನ್ನು ಮಾಡ್ತಿದ್ದೀನಿ, ನಿನ್ನ ಅನುಗ್ರಹ ಇರಲಿ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಒಂದು ಏಕಾದಶಿ ಆಚರಣೆಯನ್ನು ಮಾಡಿ. ಹಾಗೆ ಏಕಾದಶಿ ವ್ರತಗಳನ್ನು ಆಚರಣೆಯನ್ನು ಮಾಡಿದಾಗ ಮರುದಿನ ತಪ್ಪದೇ ದಾನಗಳನ್ನು ಕೊಡಿ. ನಿಮ್ಮ ಕೈಲಿ ಯಾವ ರೀತಿ ಸಾಧ್ಯ ಆಗುತ್ತೆ ಆ ರೀತಿಯಲ್ಲಿ ಒಬ್ರಿಗಾದರೂ ಕೂಡ ಒಂದು ಬ್ರಾಹ್ಮಣ ಭೋಜನವನ್ನು ಮಾಡಿಸುವಂಥದ್ದು. ಅಥವಾ ಸಾಮಾನ್ಯವಾಗಿ ಈಗ ರಾಯರ ಮಠಗಳಲ್ಲಿ ದ್ವಾದಶಿಗೆ ಪಾರಣೆ ಅಂತ ಹೇಳಿ ಬ್ರಾಹ್ಮಣರು ಭೋಜನಗಳನ್ನು ಅಲ್ಲೇ ಮಾಡುವಂಥದ್ದು ಇರುತ್ತೆ. ಅಥವಾ ನೀವು ಅಲ್ಲೇನಾದರೂ ವ್ಯವಸ್ಥೆ ಮಾಡುವಂಥ ಒಂದು ಅವಕಾಶ ಇದ್ದರೆ ಮಾಡಬಹುದು. ಅಥವಾ ಅಲ್ಲಿ ಹೋಗಿ ಒಂದು ಫಲತಾಂಬೂಲವನ್ನು ಕೊಟ್ಟು ಆಶೀರ್ವಾದವನ್ನು ತೆಗೆದುಕೊಳ್ಳುವಂಥದ್ದು ಆಗಿರ್ಬೋದು. ಈ ರೀತಿ ಕೂಡ ನೀವು ಆಚರಣೆಯನ್ನು ಮಾಡಬಹುದು. ಅಥವಾ ತೀರ ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಆಹಾರವನ್ನು ಕೊಡಿಸುವಂಥದ್ದಾಗಿರ್ಬೋದು. ಭಗವಂತನ ನಾಮಸ್ಮರಣೆ ಮಾಡಿ ಯಾವ ಒಂದು ಉದ್ದೇಶಕ್ಕೆ ಈ ಒಂದು ಏಕಾದಶಿ ವ್ರತ ಆಚರಣೆಯನ್ನು ಮಾಡ್ತಿದ್ದೀರಾ ಅದನ್ನು ಕೇಳಿಕೊಂಡು ನೀವು ಒಂದು ದಾನಗಳನ್ನು ಕೊಟ್ಟು ನಂತರ ನೀವು ಕೂಡ ಪಾರಣೆಯನ್ನು ಅಂದರೆ ಉಪವಾಸವನ್ನು ಮುರಿಬೇಕಾಗತ್ತೆ.
ಮೊದಲು ಪೂಜೆಗೆ ಶುಭ ಮುಹೂರ್ತ ಅಂದರೆ ಬೆಳಗ್ಗೆ 6:09 7:42 ಕೂಡ ಅತ್ಯಂತ ಶುಭ ಮುಹೂರ್ತ. ಈ ಸಮಯದಲ್ಲಿ ನೀವು ಪೂಜೆಗಳನ್ನು ಮಾಡ್ಕೊಳ್ಬೋದು. ಅಥವಾ ಈ ಒಂದು ಸಮಯ ಆಗಲಿಲ್ಲ ಅಂದರೆ 9 ಗಂಟೆ ನಂತರ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದಾಗಿದೆ. ಇದು ಬೆಳಗ್ಗೆ ಏಕಾದಶಿಗೆ ಒಂದು ಶುಭ ಸಮಯ. ಇನ್ನು ದ್ವಾದಶಿಗೆ ಅಂದರೆ ಉಪವಾಸವನ್ನು ಮುರಿಲಿಕ್ಕೆ ಯಾವ ಸಮಯ ಸೂಕ್ತ ಅಂತ ತಗೊಳ್ಳೋದಾದರೆ ಸೂರ್ಯೋದಯ ಆದ ನಂತರ ನಾವು ಉಪವಾಸವನ್ನು ಮುರಿಬೇಕಾಗುತ್ತೆ. ಸೂರ್ಯೋದಯ ಕೆಲವೊಂದು ಪ್ರದೇಶಗಳಿಗೆ ಸ್ವಲ್ಪ ಮಟ್ಟಿಗೆ ಒಂದು 5-10 ನಿಮಿಷಗಳ ಒಂದು ವ್ಯತ್ಯಾಸ ಇರುತ್ತೆ. ಹಾಗಾಗಿ ನೀವು ಒಂದು 6:10 ನಂತರ ಅಂತ ತಗೊಳ್ಳೋದಾದರೂ ಕೂಡ ಒಂದು 5 ನಿಮಿಷ ಹೆಚ್ಚು ಕಡಿಮೆ ತಗೊಂಡ್ರು ಕೂಡ ಸೂರ್ಯೋದಯ ಆದ ಮೇಲೇ ನಾವು ಉಪವಾಸವನ್ನು ಮುರಿಬೇಕಾಗುತ್ತೆ. ಹಾಗಾಗಿ ಒಂದು 6:15 ನಂತರ ನೀವು ಪಾರಣೆಯನ್ನು ಮಾಡ್ಕೊಳ್ಬೋದು. ಇದು ಪಾರಣೆಯ ಸಮಯ ಆಗಿದೆ. ಇದಿಷ್ಟು ಕೂಡ ಏಕಾದಶಿ ಬಗ್ಗೆ ಮಾಹಿತಿಯಾಗಿತ್ತು. ಹಾಗೆ ಈ ಒಂದು ಏಕಾದಶಿ ಏನಿದೆ ಅದು ಬಹಳ ಮಹತ್ವ. ಯಾಕೆ, ಇದರ ಒಂದು ಕಥೆ ಏನಿದೆ, ಹಾಗೆ ಏನು ಮಹತ್ವವಿದೆ ಅನ್ನೋದನ್ನು ನಾವು ಕಥೆಯ ಮೂಲಕ ಈಗ ತಿಳ್ಕೊಳ್ಳೋಣ. ಚೈತ್ರ ಮಾಸ ಕೃಷ್ಣ ಪಕ್ಷದಲ್ಲಿ ಬರುವಂಥ ಏಕಾದಶಿಗೆ ವರುಧಿನಿ ಏಕಾದಶಿ ಅಂತ ಕರೆಯಲಾಗುತ್ತೆ. ಹಾಗೆ ಈ ಒಂದು ಏಕಾದಶಿಯನ್ನು ಸೌಭಾಗ್ಯದಾಯಿನಿ ಏಕಾದಶಿ, ಹಾಗೆ ಮೋಕ್ಷಪ್ರದಾಯಿನಿ ಏಕಾದಶಿ, ಪುಣ್ಯದಾಯಿನಿ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ ಅಂತ ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವ್ರತಕಥೆಯನ್ನು ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠಿರನಿಗೆ ಈ ರೀತಿಯಲ್ಲಿ ವಿವರಿಸ್ತಾರೆ. ನರ್ಮದಾ ನದಿ ತಟದಲ್ಲಿನ ಒಂದು ಪಟ್ಟಣವನ್ನು ಮಾಂಧಾತನೆಂಬ ರಾಜ ಆಳುತ್ತಿದ್ದ. ಆತ ಶೂರನು, ಹಾಗೆ ಮಹಾದಾನಿಯು, ತಪಸ್ವಿಯೂ ಆಗಿದ್ದ. ಒಮ್ಮೆ ಮಾಂಧಾತ ತಪಸ್ಸಿಗೆ ಕುಳಿತಾಗ ಕಾಡಿನಿಂದ ತಪ್ಪಿಸಿಕೊಂಡು ಬಂದ ಕರಡಿಯೊಂದು ಆತನ ಕಾಲನ್ನು ನಿಕ್ಕಲು ಶುರು ಮಾಡಿತು. ಆತ ವಿಚಲಿತನಾಗಲಿಲ್ಲ. ಆದರೆ ಕರಡಿ ಅವನನ್ನು ಎಳೆದುಕೊಂಡು ಅಡವಿಗೆ ಹೋದಾಗ ಕೋಪ ಬಂದರೂ ಕೂಡ ಅದರ ಮೇಲೆ ಖಡ್ಗವನ್ನು ಬೀಸಲಿಲ್ಲ. ಬದಲಾಗಿ ಶ್ರೀ ವಿಷ್ಣುವನ್ನು ಪ್ರಾರ್ಥಿಸಿದ. ಭಕ್ತನಗರಿಗೆ ಓಗೊಟ್ಟ ಶ್ರೀ ವಿಷ್ಣು ಪ್ರತ್ಯಕ್ಷನಾಗಿ ಸುದರ್ಶನ ಚಕ್ರದಿಂದ ಕರಡಿಯನ್ನು ಸಂಹರಿಸಿ ಮಾಂಧಾತನನ್ನು ರಕ್ಷಿಸಿದ. ಆದರೆ ಅದಾಗಲೇ ಕರಡಿ ಮಾಂಧಾತನ ಒಂದು ಕಾಲನ್ನು ತಿಂದುಬಿಟ್ಟಿತ್ತು. ಸುಂದರಾಂಗನಾಗಿದ್ದ ಮಾಂಧಾತ ಕರಡಿ ದಾಳಿಯಿಂದ ಅಂಗಹೀನನು, ಹಾಗೆ ಕುರೂಪಿಯೂ ಆಗಿದ್ದ. ಆತನ ಮನಸ್ಸಿನ ನೋವನ್ನು ಅರಿತಂತಹ ಮಹಾವಿಷ್ಣುವು ಆತನಿಗೆ ಈ ರೀತಿಯಲ್ಲಿ ತಿಳಿಸ್ತಾರೆ. ರಾಜ ಮಾಂಧಾತನೇ, ನಿನಗೀಗ ಬಂದ ಆಪತ್ತು ನೀನು ಪೂರ್ವಜನ್ಮದಲ್ಲಿ ಮಾಡಿದ ಅಪರಾಧದ ಫಲ. ನೀನು ಚಿಂತಿಸಬೇಡ. ವರುಧಿನಿ ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿ ಪಾಪ ವಿಮುಕ್ತನಾಗು ಅಂತ ಹೇಳ್ತಾರೆ. ಅದರಂತೆ ಮಾಂಧಾತ ಶ್ರೀ ವಿಷ್ಣುದೇವರ ಆಜ್ಞೆಯಂತೆ ವ್ರತವನ್ನು ಆಚರಣೆಯನ್ನು ಮಾಡಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಮತ್ತೆ ಮೊದಲಿನಂತಾಗಿ ರಾಜ್ಯವನ್ನು ಆಳಿ ಸ್ವರ್ಗಲೋಕಕ್ಕೆ ತೆರಳುತ್ತಾನೆ. ಇದು ಒಂದು ಕಥೆಯಾದರೆ ಮತ್ತೊಂದು ಕಥೆಯಲ್ಲಿ ಶಿವನಿಂದ ಶಾಪಗ್ರಸ್ತನಾಗಿದ್ದಂತಹ ಕುಷ್ಠರೋಗದಿಂದ ಬಳಲುತ್ತಿದ್ದ ಇಕ್ಷ್ವಾಕು ವಂಶದ ದುಂದುಮಾರ ಎಂಬ ಮಹಾರಾಜ ಕೂಡ ಇದೇ ವರುಧಿನಿ ಏಕಾದಶಿ ವ್ರತವನ್ನು ಆಚರಿಸಿ ಶಾಪ ವಿಮೋಚನೆಯನ್ನು ಪಡಿತಾನೆ. ಹಾಗಾಗಿ ನೀವು ಕೂಡ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ಈ ಒಂದು ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿ ಶ್ರೀಹರಿಯ ಕೃಪೆಗೆ ಪಾತ್ರರಾಗಿ ಅಂತ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ಹೇಳ್ತಾರೆ. ಯುಧಿಷ್ಠಿರ ಈ ಒಂದು ವ್ರತವನ್ನು ಆಚರಿಸಿ ವೈಕುಂಠಕ್ಕೆ ತೆರಳುತ್ತಾರೆ. ಇದು ಈ ಒಂದು ವರುಧಿನಿ ಏಕಾದಶಿಯ ವ್ರತಕಥೆಯಾಗಿತ್ತು. ಹಾಗಾಗಿ ನಾವು ಈ ಬಾರಿ ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಿರುವಂತಹ ಏಕಾದಶಿ, ನಾಳೆ ವರುಧಿನಿ ಏಕಾದಶಿಯನ್ನು ವಿಷ್ಣುದೇವರ 5ನೇ ಅವತಾರವಾದಂಥ ವಾಮನ ರೂಪಿ ದೇವರಿಗೆ ನಾವು ಈ ಒಂದು ಏಕಾದಶಿಯ ಅರ್ಪಣೆಯನ್ನು ಮಾಡಬೇಕು. ಸ್ತೋತ್ರ ಹಾಗೆ ಮಂತ್ರದ ವಿಚಾರಕ್ಕೆ ಬಂದರೆ ಯಾವಾಗಲೂ ಕೂಡ ಹೇಳೋ ಹಾಗೆ ಆದಷ್ಟು ಭಗವಂತನ ನಾಮಸ್ಮರಣೆಯನ್ನು ಮಾಡಿ, ಹಾಗೆ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಸ್ತೋತ್ರಗಳು ಹಾಗೆ ಮಂತ್ರಗಳನ್ನು ಹೇಳ್ಕೊಳ್ಬೋದು. ವಿಷ್ಣು ಸಹಸ್ರನಾಮವನ್ನು ಕೇಳೋದಾಗಿರ್ಬೋದು, ಅಥವಾ ಉಚ್ಚಾರಣೆ ಬಂದರೆ ವಿಷ್ಣು ಸಹಸ್ರನಾಮವನ್ನು ಹೇಳಬಹುದು ನೀವು. ಹಾಗೆ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಈ ಒಂದು ಮಂತ್ರವನ್ನು ಕೂಡ ನೀವು ಅವತ್ತಿನ ದಿನ ಅಂದರೆ ಏಕಾದಶಿ ದಿನಗಳಲ್ಲಿ ನೀವು ಹೇಳಿಕೊಳ್ಬೋದು. ಅಥವಾ ವಿಷ್ಣು ಸಹಸ್ರನಾಮ ನಿಮಗೆ ಹೇಳೋಕೆ ಬರಲಿಲ್ಲ ಅಂತಂದ್ರ ಪಕ್ಷದಲ್ಲೂ ಕೂಡ ಪರಮೇಶ್ವರ ಅಂದರೆ ಶಿವ ಪಾರ್ವತಿ ದೇವಿಗೆ ತಿಳಿಸಿದಂತಹ ಒಂದು ಮಂತ್ರ ಅಂತಲೇ ಹೇಳ್ಬೋದು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ವಿಷ್ಣು ಸಹಸ್ರನಾಮವನ್ನು ಹೇಳಿದಷ್ಟೇ ಫಲವನ್ನು ಈ ಮಂತ್ರ ನಮಗೆ ಕೊಡುತ್ತೆ ಅಂತ ಹೇಳಲಾಗಿದೆ. ಹಾಗಾಗಿ ಈ ಒಂದು ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಬೋದು. ಜೊತೆಗೆ ದ್ವಾದಶಿ ದಿನ ಅಂದರೆ ಏಕಾದಶಿ ಆಚರಣೆಯನ್ನು ಮಾಡಿರ್ತೀರ, ದ್ವಾದಶಿ ದಿನ ಪಾರಣೆಗೂ ಮುಂಚೆ ಒಂದು
ನೀವು ದಾನಗಳನ್ನು ಕೊಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಯಥಾಶಕ್ತಿ ದಾನಗಳನ್ನು ಕೊಟ್ಟು ನೀವು ನಂತರ ಪಾರಣೆಯನ್ನು ಕೂಡ ಮುಗಿಸ್ಕೊಳ್ಬೋದು. ಅಥವಾ ಆ ಒಂದು ಪಾರಣೆಯ ಸಮಯದಲ್ಲಿ ಯಾರು ಕೂಡ ಬರಲಿಲ್ಲ ಅಂದ ಪಕ್ಷದಲ್ಲಿ ನೀವು ಯಾರಿಗೆ ದಾನವನ್ನು ಕೊಡಬೇಕು, ಏನನ್ನು ದಾನವನ್ನು ಕೊಡಬೇಕು ಅಂತ ಅಂದ್ಕೊಂಡಿರ್ತೀರ ಆ ಒಂದು ವಸ್ತುವನ್ನು ಎತ್ತಿಟ್ಟು ನೀವು ನಂತರ ಪಾರಣೆಯನ್ನು ಮಾಡಿ ಆಮೇಲೂ ಕೂಡ ಹೋಗಿ ನೀವು ದಾನವನ್ನು ಕೊಟ್ಟು ಬರಬಹುದು. ಇದಿಷ್ಟು ಕೂಡ ನಾಳೆ ದಿನ ಆಚರಣೆ ಮಾಡುವಂಥ ವರುಧಿನಿ ಏಕಾದಶಿ ಬಗ್ಗೆ ಸರಳ ಮಾಹಿತಿ ಆಗಿತ್ತು. ಹಾಗಿದ್ರೆ ಮತ್ತೆ ನಾಳೆ ದಿನ ಅಕ್ಷಯ ತೃತೀಯದ ಬಗ್ಗೆ ಮಾಹಿತಿ ಬರುತ್ತೆ. ಯಾವ ರೀತಿ ಆಚರಣೆಯನ್ನು ಮಾಡಿಕೊಳ್ಬೇಕು, ಈ ಬಾರಿ ಏನು ವಿಶೇಷ ಇದೆ, ಇದರ ಜೊತೆಗೆ ಕೆಲವೊಂದು ಎಚ್ಚರಿಕೆಗಳನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.